ಹೀಗಾಗಿ ತುಳಸಿ ದೇವಿ ಗಣೇಶನಿಗೆ 2 ಮದುವೆ ಆಗುವಂತೆ ಶಾಪ ಕೊಟ್ಟರು. ಮತ್ತು ಪವಿತ್ರ ತುಳಸಿಯನ್ನು ಗಣೇಶನ ಪೂಜೆಯಲ್ಲಿ ಯಾಕೆ ಬೆಳೆಸುವುದಿಲ್ಲ, ಯಾಕೆ ಅಂತ ಅದರಿಂದ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ನೋಡೋಣ. ಒಮ್ಮೆ ಗಣೇಶ ಗಂಗಾತೀರದಲ್ಲಿ ಕುತ್ಕೊಂಡು ತಪಸ್ಸು ಮಾಡ್ತಾ ಇದ್ರು. ಆ ಸಮಯದಲ್ಲಿ ವಿವಾಹಕ್ಕಾಗಿ ತೀರ್ಥಯಾತ್ರೆಗೆ ಬಂದಿದ್ದ ಪವಿತ್ರ ತುಳಸಿ ದೇವಿ ಗಣೇಶನವರನ್ನು ನೋಡಿ ಅವರ ರೂಪಕ್ಕೆ ಮೋಹಿತರಾದರು. ಅವಳ ಮಾತನ್ನು ಕೇಳಿದ ಗಣೇಶ ದೃಢವಾಗಿ ಉತ್ತರಿಸಿದರು, ನಾನು ಬ್ರಹ್ಮಚಾರಿ, ನನ್ನ ದಾರಿ ಮದುವೆ, ಕುಟುಂಬ, ಜೀವನವಲ್ಲ, ಆದ್ದರಿಂದ ನಿನ್ನ ಪ್ರಸ್ತಾವವನ್ನು ಒಪ್ಪಲಾರೆ ಅಂತ ಗಣೇಶ ಹೇಳಿದ್ರು. ಆಗ ತುಳಸಿಯು ತಕ್ಷಣವೇ ಹೀಗೆ ಶಾಪ ಕೊಟ್ಟಳು, ಗಣೇಶ, ನಿನ್ನ ಜೀವನದಲ್ಲಿ 2 ಮದುವೆಗಳು ಆಗಲಿ ಅಂತ. ಅವಳ ಶಾಪ ಕೇಳಿದ ಗಣೇಶ ದೇವರು ಸಹ ನಗುತ್ತಾ ಹೀಗೆ ಉತ್ತರ ಕೊಟ್ಟರು, ಓ ತುಳಸಿ, ನಿನ್ನ ಶಾಪ ನಿಜವಾಗುತ್ತೆ, ನನಗೆ 2 ಮದುವೆಗಳು ಆಗುತ್ತವೆ. ಆದರೆ ನೀನು ನನ್ನ ಮಾತು ಕೇಳು, ನಿನ್ನ ಮದುವೆ ಮೊದಲು ಒಬ್ಬ ರಾಕ್ಷಸನ ಜೊತೆ ಆಗುತ್ತದೆ ಮತ್ತು ನೀನು ಜನರ ಕಲ್ಯಾಣಕ್ಕಾಗಿ ಪವಿತ್ರ ಮರದ ರೂಪದಲ್ಲಿ, ಅಂದರೆ ತುಳಸಿ ಸಸ್ಯವಾಗಿ ಸದಾಕಾಲ ಇರುತ್ತೀಯ. ನಿನ್ನನ್ನು ಲೋಕ ವ್ಯಾಪಕವಾಗಿ ಎಲ್ಲರೂ ಪೂಜಿಸುತ್ತಾರೆ, ಆದರೆ ನನ್ನ ಪೂಜೆಯಲ್ಲಿ ನಿನ್ನ ಸ್ಥಾನ ಇರುವುದಿಲ್ಲ. ನನ್ನ ಆರಾಧನೆಯಲ್ಲಿ ನಿನ್ನನ್ನು ಬಳಸಿದರೆ ಅದು ಅಶುಭ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಇಂದಿಗೂ ಗಣೇಶನ ಪೂಜೆಯಲ್ಲಿ ತುಳಸಿ ಬಳಸುವುದಿಲ್ಲ ಅಂತ ಹೇಳಲಾಗುತ್ತದೆ.